ಈ ಯಾಗ ಒಂದೇ ಸತಿ ಮಾಡದ ಮತ್ತೆ ಮಾಡ್ತಾ ಇರ್ಬೇಕಾ ಸೊಲ್ಯೂಷನ್ ಸಿಗೋದು? ಇಲ್ಲ ಇಲ್ಲ, ಒಂದು ಸತಿ ಮಾಡಿದ್ರೆ 62 ವರ್ಷ ನಮ್ಗೆ ತಾಳ್ಬೇಕಾಗಿತ್ತು. ತಾಳೆಗಿರದಲ್ಲಿ ಎಷ್ಟು ಜನಕ್ಕೆ ಮಾತ್ರ ಮಾಡಬಹುದು, ಎಂಡ್ ಆಫ್ ಅಂತಂದಿರುತ್ತೆ. ಆ ಎಂಡ್ ಆಫ್ ಮಾತ್ರ ನಾನು ಮಾಡಬೇಕಾಗತ್ತೆ. ಅವ್ರ ಹತ್ರ ಇಸ್ಕೊಂಡು ಅವ್ರಿಗೆ ಇಡ್ತಾ ಇದ್ದೀನಿ. ಇಲ್ಲೇ ನಾನೇನು ದೊಡ್ಡದಾಗಿ ಮತ್ತೆ ಎಕ್ಸ್ಟ್ರಾ ಏನು ಮಾಡ್ತಿಲ್ಲ. ಓಪನ್ ಚಾಲೆಂಜ್ ಕೊಟ್ರೆ ನಮ್ಮ ಜನರಿಗೆ, ಈ 108 ಜನರಲ್ಲಿ ಎಲ್ಲೋ ಒಬ್ಬರಿಗೆ ಈ ಕಾರ್ಯಸಿದ್ಧಿ ಆಗಿಲ್ಲ ಅಂದ್ರೆ ಏನ್ ಸೊಲ್ಯೂಷನ್ ಕೊಡ್ತೀರಾ ಅವರಿಗೆ? ನಾನು ಟೆಸ್ಟ್ ಮಾಡ್ತೀನಿ, ಆಗಿದೆಯಾ ಆಗಿಲ್ವಾ ಅಂತ. ಆಗಿಲ್ಲ ಅಂದರೆ ಓಪನಾಗಿ ನಾನು ಕೂತ್ಕೊಂಡು ನಾನೇ ಮಾಡ್ಬೋದು. ಈಗ ನೀವು ಲಾಯರ್, ನೀನು ವಾದ ಮಾಡ್ತೀವಿ, ಅವರು ಮಾಡ್ತಾರೆ, ವಾದ ಮಾಡ್ತಿರ್ತಾರೆ. ಯಾರು ಕೊಡ್ಬೇಕು ಜಡ್ಜ್ಮೆಂಟು? ಜಡ್ಜೇ ಕೊಡಬೇಕು. ಸೊ ಆ ಥರ ನಾನು ಮಾಡೋ ಕೆಲಸ ನಾನು ಖಂಡಿತ ಮಾಡೇ ಮಾಡ್ತೀನಿ. ಆ ಜಡ್ಜ್ಮೆಂಟ್ ಅಂತ ಆಗಿದಷ್ಟು ಖಂಡಿತ ಬಿಡ್ತಾಳೆ. ಖಂಡಿತ ಆ ಜಡ್ಜ್ಮೆಂಟ್ ಯಾವ ಥರ, ಯಾಕಂದ್ರೆ ನೀನು ಲಾಯರ್, ನೀನು ವಾದ ಮಾಡಬೇಕು, ನಾನು ವಾದ ಮಾಡಬೇಕು. ಆ ವಾದ ಮಾಡೋದು ಯಾವ್ದು ಇಷ್ಟ ಆದರೆ ಅದು ನಿಂಗೆ ಜಡ್ಜ್ಮೆಂಟ್ ಬಂದೇ ಬರುತ್ತೆ. ಆ ವಾದ ಮಾಡೋದು ನಾನೇ, ಆ ಜಡ್ಜ್ಮೆಂಟ್ ಕೊಡ್ಸೋದು ನಾನೇ. ಈ ಶಿವನ್ ಮುಂದೆ ಇವತ್ತು ಏನಕ್ಕೆ ಈ ಅಭಿಷೇಕ ಏನು? ಶಿವ ಅಂದರೆ ಯಾರು ನಿಮಗೆ ಸಾತ್ವಿಕ ಅಂತೇಳಿ. ಶಿವನು ತಂತ್ರರೂಪದಲ್ಲಿದ್ದಾನೆ. ಲಿಂಗ ರೂಪ ತೆಗೆದಾಗ ಅವರು ಶಾಂತ ಸ್ವರೂಪರೇ. ಯಾಗಕ್ಕೆ ಜಾತಿ ಭೇದಗಳೇನಾದರೂ ಇದೆಯಾ? ನೀನು ಮುಸ್ಲಿಮಾ, ನೀನು ಭಾರತ ದೇಶದಲ್ಲಿ ಇದೆಯಾ, ನೀನು ಹಿಂದೂ ಧರ್ಮದವರು ಅಷ್ಟೇ.